Hello everyone, welcome to Navras Maths Tutorials, exercise number 8.2, third question. ನೋಡಿ ಏನು ಕೊಟ್ಟಿದ್ದಾರೆ, ABCD is a rectangle and PQR and S are midpoints of the sides AB, BC, CD and DA respectively. Show that the quadrilateral PQRS is a rhombus ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ ABCD ಇದೇನಿದೆಯಲ್ಲ ಇದು ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಇನ್ನು PQRS ಮಿಡ್ ಪಾಯಿಂಟ್ಸ್ ಆಫ್ ನೋಡಿ P AB ಗಿದೆ ಮಿಡ್ ಪಾಯಿಂಟ್, ಅದೇ ರೀತಿ Q BC ಗಿದೆ, R CD ಗಿದೆ, S DA ಗಿದೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್, ಇಲ್ಲಿ ಒಳಗಡೆ PQRS ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ ಅಲ್ವಾ, ಅದು ರಾಂಬಸ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ರಾಂಬಸ್ ಅಂತ ಶೋ ಮಾಡೋಕೆ ಏನಿರುತ್ತೆ, ರಾಂಬಸ್ ಪ್ರಾಪರ್ಟಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ ಅಲ್ವಾ. ಸೊ ಅದನ್ನ ನಾವು ಶೋ ಮಾಡಿದ್ರೆ ರಾಂಬಸ್ ಅಂತ ಪ್ರೂವ್ ಮಾಡಿದಾಗೆ. ಅದಕ್ಕೂ ಮುಂಚೆ ನಾವು ಅದನ್ನ ಪ್ರೂವ್ ಮಾಡೋದಕ್ಕೆ ಮುಂಚೆ ನಾವು ಅದನ್ನ ಒಂದು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಪ್ಯಾರಲೋಗ್ರಾಮ್ ಆದ್ರೆ ಆಮೇಲೆ ನಾವು ಅದನ್ನ ರಾಂಬಸ್ ಅಂತ ಪ್ರೂವ್ ಮಾಡ್ಬೋದು. ಸೊ ಅದಕ್ಕೆ ನೋಡಿ ನಾನು ಜಾಯಿನ್ AC ಮಾಡಿದ್ದೀನಿ, ಇನ್ನು BD ಮಾಡಿದ್ದೀನಿ. ಅದಕ್ಕೆ ಬರೆಯೋಣ, ಜಾಯಿನ್ AC ಅಂಡ್ BD. ಓಕೆ, ಯಾಕೆ ಜಾಯಿನ್ ಮಾಡಿದ್ದೀನಿ ಅಂದ್ರೆ ನಾವು ಮಿಡ್ ಪಾಯಿಂಟ್ ಥಿಯರಮ್ ಅಪ್ಲೈ ಮಾಡಿ ನಾವು ಪ್ರೂವ್ ಮಾಡ್ಬೋದು. ಓಕೆ, ಸೊ ನೋಡಿ ಈಗ ನಾವು ಜಾಯಿನ್ ಮಾಡಿರೋದ್ರಿಂದ ಇಲ್ಲೊಂದು ಟ್ರಯಾಂಗಲ್ ಆಗತ್ತಲ್ವಾ, ನೋಡಿ ಟ್ರಯಾಂಗಲ್ ABC ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ABC ಮಿಡ್ ಪಾಯಿಂಟ್ ಥಿಯರಮ್ ಓದಿದಿರಲ್ವಾ. ಸೊ ಅದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, PQ is parallel to AC. ಯಾಕೆ, P and Q are mid points ಅಲ್ವಾ. ಫಸ್ಟ್ ನಾವು P and Q are mid points ಅಂತ ಬರೆಯೋಣ. P and Q are mid points of P ಯಾವುದಕ್ಕಿದೆ, ಫಸ್ಟ್ P ಬರ್ದಿದೀವಲ್ವಾ. ಸೊ P ಯಾವುದಕ್ಕಿದೆ, AB ಗಿದೆ, AB ಬರಿಬೇಕು. ಅಂಡ್ Q ಯಾವುದಕ್ಕಿದೆ, BC ಗಿದೆ. ಓಕೆ, P and Q are ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ ಆಗಿದ್ರೆ ಅವಾಗ ಏನಾಗತ್ತೆ, ಈ ಟ್ರಯಾಂಗಲ್ ಅಲ್ಲಿ ಈ ಟೂ ಸೈಡ್ಸ್ ಗೆ ಇದು ಮಿಡ್ ಪಾಯಿಂಟ್ಸ್. ಆಗ PQ is parallel to AC ಆಗತ್ತೆ ಅಲ್ವಾ. ಇದನ್ನ ನಾವು ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಓದಿದ್ವಿ. ಸೊ ಬರೆಯೋಣ, PQ is parallel to AC. ಇನ್ನು PQ is half of AC ಇರುತ್ತೆ, ಅದನ್ನು ಮಿಡ್ ಪಾಯಿಂಟ್ ಥಿಯರಮ್ ಹೇಳುತ್ತಲ್ವಾ. ಸೊ ಅದನ್ನು ಬರೆಯೋಣ, PQ is equals to half of AC. ಎರಡಕ್ಕೂ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ ಈ ಟ್ರಯಾಂಗಲ್ ತಗೊಂಡು ಈಗ ABC ತಗೊಂಡಿದ್ವಲ್ಲ, ಈಗ ADC ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ADC ಇಲ್ಲಿ S ಅಂಡ್ R ಮಿಡ್ ಪಾಯಿಂಟ್ಸ್ ಅಲ್ವಾ. ನೋಡಿ S AD ಗಿದೆ, R DC ಗಿದೆ, ಅದನ್ನೇ ಬರೆಯೋಣ. R ಅಂಡ್ S ಆರ್ ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ ಆಫ್ R ಯಾವುದಕ್ಕಿದೆ, ಫಸ್ಟ್ R ಬರ್ದಿದ್ದೀನಿ. ಸೊ CD ಅಂಡ್ SAD ಆಯ್ತಾ. ಈಗ ನೋಡಿ ಈ ಮಿಡ್ ಪಾಯಿಂಟ್ಸ್ ಇದ್ರೆ ಈಗ ಏನಾಗುತ್ತೆ, RS is parallel to AC ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ, RS is parallel to AC. ಅದೇ ರೀತಿ RS is half of AC ಆಗುತ್ತಲ್ವಾ. ಯಾಕೆ, ಇವೆರಡಕ್ಕೂ ಸೇಮ್ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ RS is equals to half of AC. ಎರಡಕ್ಕೂ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಈಗ ನೋಡಿ ಈಗ ಫಸ್ಟ್ ಅದ್ರಲ್ಲಿ ಏನ್ ಪ್ರೂವ್ ಮಾಡಿದ್ವಿ, PQ is parallel to AC ಇದೆ, PQ is parallel to AC ಇದೆ. ಈ ಸೆಕೆಂಡ್ ಇದರಲ್ಲಿ ನೋಡಿ RS or SR is parallel to AC ಇದೆ, ಅಂದ್ರೆ AC ಗೆ PQ ಪ್ಯಾರಲಲ್ ಇದೆ, SR ಪ್ಯಾರಲಲ್ ಅಂದ್ಮೇಲೆ PQ is parallel to SR ಆಗತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, ಫ್ರಮ್ 1
and 2. ನೋಡಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ ಇದೆ, ಇಲ್ಲಿ ಆರ್ ಎಸ್ ಇಸ್ ಪ್ಯಾರಲಲ್ ಟು ಎ ಸಿ ಇದೆ, ಅಂದ್ರೆ ಎ ಸಿ ಕಾಮನ್ ಇದೆ ಇಲ್ಲಿ. ಸೊ ಇವೆರಡೂ ಪ್ಯಾರಲಲ್ ಆಗ್ತವೆ. therefore ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಲ್ವಾ. ಈಗ ನೋಡಿ ಪಿ ಕ್ಯೂ ಈಸ್ ಹಾಫ್ ಆಫ್ ಎ ಸಿ ಇದೆ, ಈ ಪಿ ಕ್ಯೂ ಹಾಫ್ ಆಫ್ ಎ ಸಿ ಇದೆ ಅಂತ ತೋರಿಸಿದ್ವಿ. ಇಲ್ಲಿ ಆರ್ ಎಸ್ ಆಲ್ಸೋ ಹಾಫ್ ಆಫ್ ಎ ಸಿ ಇದೆ. ನೋಡಿ ವೆನ್ ಆರ್ ಎಚ್ ಎಸ್ ಆರ್ ಈಕ್ವಲ್ ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್ ಅಲ್ವಾ. ಈಗ ನೋಡಿ ನಾವು ಹಿಂದೆ ಕೂಡ ಮಾಡಿದೀವಲ್ವಾ. ನೋಡಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್ ಇದೆ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದು ಅಲ್ವಾ. therefore ಪಿ ಕ್ಯೂ ಆರ್ ಎಸ್ ಈಸ್ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ ಆಯ್ತಾ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಬಿ ಸಿ ಡಿ. ನೋಡಿ ಈ ಟ್ರಯಾಂಗಲ್ ತಗೋಣ, ಯಾಕೆ ಅಂತಂದ್ರೆ ನೋಡಿ ನಾವು ಈ ಅಡ್ಜಸೆಂಟ್ ಸೈಡ್ಸ್ ಈ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದೀವಲ್ವಾ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ ಅಲ್ವಾ. ನಾವು ಈಗ ಏನ್ ಮಾಡೋಣ, ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂತ ತೋರಿಸಿದ್ರೆ ಏನಾಗುತ್ತೆ, ಈ ಪಿ ಕ್ಯೂಗೆ ಅಪೋಸಿಟ್ ಎಸ್ ಆರ್ ಕೂಡ ಈಕ್ವಲ್ ಇರ್ತವೆ, ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದೀವಿ. ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಪಿ ಎಸ್ ಇರುತ್ತೆ ಅಲ್ವಾ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಸೊ ಎರಡು ಅಡ್ಜಸೆಂಟ್ ಸೈಡ್ಸ್ ತೋರಿಸ್ಬಿಟ್ರೆ ಈಕ್ವಲ್ ಅಂತ, ಆಲ್ ಸೈಡ್ಸ್ ಈಕ್ವಲ್ ಆದಂಗೆ ಆಗತ್ತೆ. ಸೊ ಅವಾಗ ನಾವು ರಾಂಬಸ್ ಅಂತ ಪ್ರೂವ್ ಮಾಡ್ತೇವೆ. ಸೊ ಪಿ ಕ್ಯೂ ಈಗ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಬಿ ಸಿ ಡಿ, ಬಿ ಸಿ ಡಿ ಇಲ್ಲಿ ನೋಡಿ ಕ್ಯೂ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್. ಕ್ಯೂ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಕ್ಯೂ ಬಿ ಸಿಗಿದೆ, ಆರ್ ಸಿ ಡಿ ಇದೆ ಅಲ್ವಾ. ಸೊ ನಾವ್ ಈಗ ಏನ್ ಹೇಳ್ಬೋದು, ಇವೆರಡು ಮಿಡ್ ಪಾಯಿಂಟ್ಸ್ ಅಂದ್ರೆ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಡಿ ಇದೆ ಅಲ್ವಾ, ಕ್ಯೂ ಆರ್. ಸೊ ಬರೆಯೋಣ, ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ ಅಲ್ವಾ. ಇನ್ನು ಒಂದು ಏನ್ ಹೇಳ್ಬೋದು, ಕ್ಯೂ ಆರ್ ಇಸ್ ಹಾಫ್ ಆಫ್ ಬಿ ಡಿ ಅಲ್ವಾ. ಸೊ ಅದನ್ನು ಬರೆಯೋಣ, ಕ್ಯೂ ಆರ್ ಈಸ್ ಹಾಫ್ ಆಫ್ ಬಿ ಡಿ. ಯಾಕಂದ್ರೆ ಬೈ ಮಿಡ್ ಪಾಯಿಂಟ್ ಥಿಯರಮ್, ಇದನ್ನು ಸೇಮ್ ರೀಸನ್, ಬೈ ಮಿಡ್ ಪಾಯಿಂಟ್ ಥಿಯರಮ್. ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದೀನಿ, ನೀವು ಫುಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಈಗ ಇಲ್ಲಿ ಪ್ಲೇಸ್ ಇಲ್ಲ, ನಾನು ಸ್ವಲ್ಪ ಲೈನ್ ಹಾಕ್ತೀನಿ. ಈಗ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ, ಅದನ್ನ ಹಾಗೆ ಬರೆಯೋಣ, ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ. ಈಗ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಇದೆ ಅಲ್ವಾ. ನಾವು ನೋಡಿ ಈ ಬಿ ಡಿ ಏನಿದೆ ಅಲ್ವಾ, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಆಗುತ್ತಲ್ವಾ. ಯಾಕೆ, ಡಯಾಗ್ನಲ್ಸ್ ಆಫ್ ರೆಕ್ಟ್ಯಾಂಗಲ್. ಅವು ರೆಕ್ಟ್ಯಾಂಗಲ್ ಅಲ್ಲಿ ಟೂ ಡಯಾಗ್ನಲ್ಸ್ ಯಾವಾಗ್ಲೂ ಈಕ್ವಲ್ ಇರ್ತವೆ ಅಲ್ವಾ, ಅದು ಪ್ರಾಪರ್ಟಿ ರೆಕ್ಟ್ಯಾಂಗಲ್ದು. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಬಿ ಡಿ ಬದಲು ನಾವು ಎ ಸಿ ಬರ್ಕೋಬಹುದು. ನೋಡಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಇದೆ ಅಲ್ಲ, ಇಲ್ಲಿ ಇದ್ದಿದ್ದನ್ನೇ ಇಲ್ಲಿ ಬರ್ತಿದ್ದೀನಿ. ಆದ್ರೆ ಈ ಇನ್ನೊಂದು ಸ್ಟೆಪ್ ಅಲ್ಲಿ ನಾನು ಏನ್ ಬರೀತೀನಿ, ಬಿ ಡಿ ಬದಲು ಎ ಸಿ ಬರೀತೀನಿ. ಯಾಕೆ, ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಸಿ ಇದೆ, ಯಾವ್ದಾದ್ರು ಬರೀಬಹುದಲ್ವಾ. ಸೊ ಬರೀತೀನಿ, ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಬರೆಯೋ ಬದಲು ಎ ಸಿ. ಸೊ ಬ್ರಾಕೆಟ್ ಅಲ್ಲಿ ಬರೆಯೋಣ, ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಸಿ. ಯಾಕೆ, ಡಯಾಗ್ನಲ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಆರ್ ಈಕ್ವಲ್. ಆಯ್ತಾ. ಈಗ ಇದನ್ನ 3 ಅಂತ ಬರೆಯೋಣ. ನೋಡಿ ಒನ್ ನಲ್ಲಿ ಏನ್ ಬರ್ಕೊಂಡಿದೀವಿ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಅಂತ ಬರ್ಕೊಂಡಿದೀವಿ. ಇಲ್ಲಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಅಂತ ಬರ್ಕೊಂಡಿದೀವಿ. ಅಂದ್ರೆ ಆರ್ ಎಚ್ ಎಸ್ ಎರಡಕ್ಕೂ ಈಕ್ವಲ್ ಇದಾವಲ್ವಾ. ಸೊ ಆರ್ ಎಚ್ ಎಸ್ ಈಕ್ವಲ್ ಇದ್ರೆ ನಾವು ಎಲ್ ಎಚ್ ಎಸ್ ಕೂಡ ಈಕ್ವಲ್ ಆಗತ್ತಲ್ವಾ. ಸೊ ಅದನ್ನೇ ಬರೆಯೋಣ, ಫ್ರಮ್ 1 and 3. 1 ನಲ್ಲಿ ಏನಿದೆ, ಪಿ ಕ್ಯೂ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ.
3 ನಲ್ಲಿ ಏನಿದೆ ಕ್ಯೂ ಆರ್ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ. ಆರ್ ಎಚ್ ಎಸ್ ಬಿಟ್ಬಿಡಿ, ಎಲ್ ಎಚ್ ಎಸ್ ಒಂದೇ ತಗೊಳ್ಳಿ. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂದ್ರೆ ನೋಡಿ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಆಯ್ತು. ಪಿ ಕ್ಯೂ ಇಸ್ ಈಕ್ವಲ್ಸ್ ಕ್ಯೂ ಆರ್ ಆದ್ರೆ ಪಿ ಕ್ಯೂ ಇದ್ದಷ್ಟೇ ಆರ್ ಎಸ್ ಇರತ್ತೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಕ್ಯೂ ಆರ್ ಇದ್ದಷ್ಟೇ ಪಿ ಎಸ್ ಇರತ್ತೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲ್. ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಯ್ತಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಇಲ್ಲಿ ಬರೀತೀನಿ. ಸೊ adjacent sides of parallelogram PQRS are equal ಅಲ್ವಾ. ಸೊ ಪಿ ಕ್ಯೂ ಆರ್ ಎಸ್ ಅಡ್ಜಸೆಂಟ್ ಸೈಡ್ಸ್ ಆರ್ ಈಕ್ವಲ್ ಅಂತಂದ್ರೆ ನಾವೇನ್ ಹೇಳ್ಬೋದು, ಆಲ್ ಸೈಡ್ಸ್ ಆರ್. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಯ್ತು. ದೇರ್ಫೋರ್ ಪಿ ಕ್ಯೂ ಆರ್ ಎಸ್ ಈಸ್ ಎ ರಾಂಬಸ್. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಶೋ ಮಾಡಿ ಅಂತ. ಪಿ ಕ್ಯೂ ಆರ್ ಎಸ್ ಇಸ್ ಎ ರಾಂಬಸ್ ಅಂತ. ಸೊ ಶೋ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಎ ಟ್ರೆಪಿಸಿಯಂ ಅಂತ ಕೊಟ್ಟಿದ್ದಾರೆ. ಇನ್ ವಿಚ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಬಿ ಡಿ ಈಸ್ ಎ ಡಯಾಗ್ನಲ್ ಅಂಡ್ ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಎ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ ಇಂಟರ್ಸೆಕ್ಟಿಂಗ್ ಬಿ ಸಿ ಅಟ್ ಎಫ್ ಅಂತ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಕೇಳಿದ್ದಾರೆ. ನೋಡಿ, ಈ ಎ ಬಿ ಸಿ ಡಿ ಏನಿದೆಯಲ್ಲ, ಇದು ಟ್ರೆಪಿಸಿಯಂ ಅಂತ ಕೊಟ್ಟಿದ್ದಾರೆ. ಇನ್ನು ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಬಿ ಡಿ ಈಸ್ ಡಯಾಗ್ನಲ್ ಅಂದ್ರೆ ಈ ಬಿ ಡಿ ಡಯಾಗ್ನಲ್ ಅಂತ ಕೊಟ್ಟಿದ್ದಾರೆ. ಇನ್ನು ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಎ ಲೈನ್ ಈಸ್ ಡ್ರಾನ್ ಥ್ರೂ ಇ ಪ್ಯಾರಲಲ್ ಟು ಎ ಬಿ, ಓಕೆ, ಇಂಟರ್ಸೆಕ್ಟಿಂಗ್ ಬಿ ಸಿ ಅಟ್ ಎಫ್ ಅಂತ. ಸೊ ಅದೇ ರೀತಿ ಡ್ರಾ ಮಾಡಿದ್ವಿ. ಈಗ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋಣ. ನೋಡಿ, ಅವ್ರು ಕೊಟ್ಟಿರೋ ಪ್ರಕಾರನೇ ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಡಿ ಸಿ ಇದೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಗಿವನ್ ಇದೆ ಅಲ್ವಾ. ಈಗ ಅವ್ರೇನ್ ಹೇಳಿದ್ದಾರೆ, ಈ ಲೈನ್ ಡ್ರಾನ್ ಥ್ರೂ ಈ ಪ್ಯಾರಲಲ್ ಟು ಎ ಬಿ ಅಂತ ಕೊಟ್ಟಿದಾರಲ್ವಾ. ಅಂದ್ರೆ ಈ ಎ ಬಿ ಇಸ್ ಪ್ಯಾರಲಲ್ ಟು ಇ ಎಫ್ ಕೂಡ ಇದೆ. ಸೊ ಎ ಬಿ ಈಸ್ ಪ್ಯಾರಲಲ್ ಟು ಇ ಎಫ್ ಆಯ್ತಾ. ಈಗ ನೋಡಿ, ಎ ಬಿಗೆ ಸಿ ಡಿನೂ ಪ್ಯಾರಲಲ್, ಡಿ ಸಿನೂ ಪ್ಯಾರಲಲ್ ಇದೆ, ಇ ಎಫ್ ಪ್ಯಾರಲಲ್ ಇದೆ. ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದ್ದಂಗೆ ಅಲ್ವಾ. ಡಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಡಿ ಸಿ ಈಸ್ ಪ್ಯಾರಲಲ್ ಟು ಇ ಎಫ್. ನೋಡಿ, ಎ ಬಿ ಇದನ್ನು ಪ್ಯಾರಲಲ್ ಇದೆ, ಎ ಬಿ ಇದನ್ನು ಪ್ಯಾರಲಲ್, ಅಂದ್ರೆ ಇವೆರಡು ಕೂಡ ಪ್ಯಾರಲಲ್ ಇದಾವೆ ಅಂತ ಅರ್ಥ. ಈಗ ನೋಡಿ, ಈ ಟ್ರಯಾಂಗಲ್ ತಗೋಣ. ಟ್ರಯಾಂಗಲ್ ಡಿ ಎ ಬಿ. ಓಕೆ, ಈ ಟ್ರಯಾಂಗಲ್ ತಗೊಂಡು ನೋಡಿ, ಇನ್ ಟ್ರಯಾಂಗಲ್ ಡಿ ಎ ಬಿ ಇ ಇಸ್ ಎ ಮಿಡ್ ಪಾಯಿಂಟ್ ಅಂತ ಅವರೇ ಕೊಟ್ಟಿದ್ದಾರಲ್ವಾ. ನೋಡಿ, ಇ ಇಸ್ ಎ ಮಿಡ್ ಪಾಯಿಂಟ್ ಅಂತ. ಸೊ ಅದನ್ನೇ ಬರೆಯೋಣ. ಇ ಈಸ್ ಮಿಡ್ ಪಾಯಿಂಟ್ ಆಫ್ ಯಾವುದಕ್ಕೆ, ಎ ಡಿ ಅಲ್ವಾ. ಇನ್ನು ಇ ಎಫ್ ಏನಿದೆ, ಪ್ಯಾರಲಲ್ ಟು ಎ ಬಿ ಇದೆ ಅಲ್ವಾ. ಇಲ್ಲಿ ನಾವು ಒಂದು ನೇಮ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಗೆ ನಾವು ಜಿ ಅಂತ ನೇಮ್ ಮಾಡೋಣ. ನೋಡಿ, ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಇದೆ, ಅದನ್ನು ಬರೆಯೋಣ. ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ. ನೋಡಿ, ಈಗ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಓದಿದೀವಲ್ವಾ. ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದ್ ಪಾಯಿಂಟ್, ಒಂದ್ ಟ್ರಯಾಂಗಲ್ ಅಲ್ಲಿ ಒಂದು ಸೈಡ್ಗೆ ಒಂದ್ ಮಿಡ್ ಪಾಯಿಂಟ್ ಇದ್ದು, ಈ ಲೈನ್ ಥರ್ಡ್ ಸೈಡ್ಗೆ ಪ್ಯಾರಲಲ್ ಇದ್ರೆ, ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಈ ಸೈಡ್ಗೆ, ಜಿ ಇದು, ಇದನ್ನು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ಇದೆ ಅಲ್ವಾ, ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ. ಸೊ ನಾವೇನ್ ಹೇಳ್ಬೋದು, ಜಿ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ಹೇಳ್ಬೋದು ಅಲ್ವಾ. ಸೊ ಅದನ್ನೇ ಬರೆಯೋಣ. ನೋಡಿ, ಇ ಎಫ್ ಅಂದ್ರೂ ಒಂದೇ, ಇ ಜಿ ಒಂದೇ ಅಂದ್ರೂ ಒಂದೇ, ಒಂದೇ ಲೈನ್ ಇದೆ. ಸೊ ಇ ಎಫ್ ಇಸ್ ಪ್ಯಾರಲಲ್ ಟು ಎ ಬಿ ಅಂದ್ರೆ ಇ ಜಿ ಆಲ್ಸೋ ಪ್ಯಾರಲಲ್ ಟು ಎ ಬಿ ಆಯ್ತು ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಜಿ ಈಸ್ ಮಿಡ್ ಪಾಯಿಂಟ್
ಆಫ್ ಡಿ ಬಿ ಆರ್ ಬಿ ಡಿ. ಹೆಂಗೆ ಹೇಳ್ತೀರಿ ಅಂದ್ರೆ ಬರೆಯೋದು ರೀಸನ್ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಆಯ್ತಾ? ಈಗ ಈ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಬಿ ಸಿ ಡಿ ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ಬಿ ಸಿ ಡಿ ನೋಡಿ, ಇಲ್ಲಿ ಈಗ ಜಿ ಇಸ್ ಎ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಅಂತ ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ. ಜಿ ಈಸ್ ಪ್ರೂವ್ ಮಾಡಿದೀವಲ್ವಾ ಇಲ್ಲಿ ನಾವು, ಜಿ ಈಸ್ ಮಿಡ್ ಪಾಯಿಂಟ್ ಆಫ್ ಡಿ ಬಿ ಆಯ್ತು. ಅದೇ ರೀತಿ ಇದು ಜಿ ಎಫ್ ಇಸ್ ಪ್ಯಾರಲಲ್ ಟು ಡಿ ಸಿ ಇದೆ ಅಲ್ವಾ. ಯಾಕೆ ಇ ಎಫ್ ಇಸ್ ಪ್ಯಾರಲಲ್ ಇಲ್ಲೇ ತೋರಿಸಿದೀವಿ ನೋಡಿ, ಡಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಅಂತ. ಸೊ ಇ ಎಫ್ ಅಂದ್ರೂ ಒಂದೇ, ಜಿ ಎಫ್ ಅಂದ್ರೂ ಒಂದೇ, ಸೇಮ್ ಲೈನ್ ಅದು. ಸೊ ಅದನ್ನೇ ಬರೆಯೋಣ. ಜಿ ಎಫ್ ಈಸ್ ಪ್ಯಾರಲಲ್ ಟು ಡಿ ಸಿ. ಸೊ ಈಗ ಅದೇ ಕನ್ವರ್ಸ್ ಮಿಡ್ ಪಾಯಿಂಟ್ ಥಿಯರಮ್ ಇಂದ ನೋಡಿ, ಒಂದ್ ಸೈಡ್ಗೆ ಮಿಡ್ ಪಾಯಿಂಟ್ ಇದ್ದು ಈ ಲೈನ್ ಪ್ಯಾರಲಲ್ ಇದ್ರೆ ಎಫ್ ಇಸ್ ಆಲ್ಸೋ ಸೆಟ್ ಟು ಬಿ ಮಿಡ್ ಪಾಯಿಂಟ್ ಆಫ್ ದಿಸ್ ಲೈನ್ ಅಂತ ನಾವು ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಓದಿದ್ವಿ. ಸೊ ನಾವೇನ್ ಹೇಳ್ಬೋದು, ಎಫ್ ಈಸ್ ಮಿಡ್ ಪಾಯಿಂಟ್ ಆಫ್ ಬಿ ಸಿ. ರೀಸನ್ ಬೈ ಕನ್ವರ್ಸ್ ಆಫ್ ಮಿಡ್ ಪಾಯಿಂಟ್ ಥಿಯರಮ್. ಅಲ್ವಾ? ಈ ಮಿಡ್ ಪಾಯಿಂಟ್ ಥಿಯರಮ್ ಬಗ್ಗೆ ನಾನು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಮಾಡಿದ್ದೀನಲ್ವಾ, ಅದರಲ್ಲೇ ಹೇಳಿದ್ದೀನಿ, ನೋಡ್ಕೊಂಡು ಬನ್ನಿ ಇಂಟ್ರೊಡಕ್ಷನ್. ಓಕೆ, ಇದನ್ನೆಲ್ವಾ ಅವ್ರು ಶೋ ಮಾಡಕ್ ಹೇಳಿದ್ದು ನೋಡಿ, ಎಫ್ ಈಸ್ ಎ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಅಂತ ಶೋ ಮಾಡಿ ಅಂತ ಹೇಳಿದ್ರು, ಅದನ್ನೇ ಶೋ ಮಾಡಿದ್ವಿ ನಾವು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.